ಐ ಆಮ್ ಸಂತೋಷ್. ರೇ, ಅದು ಹೆಂಗೆ ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ ರೇ. ನಿಮ್ಮನ್ನು ನೋಡ್ತಿದ್ದಂಗೆನೆ ಇಷ್ಟಪಟ್ಬಿಟ್ಟೆ. ಈ ಹುಡುಗರ ಹಾರ್ಟು ಆ ಚಂದಮಾಮನಿಗಿಂತ ಅಂದವಾಗಿರ್ತಕ್ಕಂಡ್ರಿ. ನಾವು ನೋಡೋಕೆ ಮಾತ್ರ ರಫ್ ಅಂಡ್ ಟಫ್ ಅಷ್ಟೇ. ನೋಡ್ಚಿನ, ನಾನು ಡಿಸೈಡ್ ಮಾಡಿರ್ತಾರೆ, ನೀನು ಡಿಸೈಡ್ ಮಾಡಕ್ ಹೋಗ್ಬೇಡ. ಟೇಕ್ ಯುವರ್ ಓನ್ ಟೈಮ್, ಓಕೆ? ಚಿನ್ನ, ಯುವರ್ ಸ್ವೀಟ್ ನೇಮ್? ಹಾಯ್ ಧರಣಿ. ಹಾಯ್ ಧರಣಿ. ವಾಟ್ ಎ ಸ್ವೀಟ್ ನೇಮ್, ವಾಟ್ ಎ ಸ್ವೀಟ್ ನೇಮ್. ಧರಣಿ. ನೋಡ್ ಧರಣಿ ಅವ್ರೆ, ಇಷ್ಟಪಟ್ಟು ಹುಡುಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ 6 ತಿಂಗಳ ಕಳೆಯೋದಾಗ್ಲಿ, ಇನ್ನು ಆ ಹುಡುಗಿ ಜೊತೆ ಮಾತಾಡೋಕ್ಕೆ 3 ತಿಂಗಳ ಕಳೆಯೋದಾಗ್ಲಿ, ಇನ್ನು ಆ ಪ್ರೀತಿ ವಿಷಯ ಹೇಳೋಷ್ಟರಲ್ಲಿ 1 ವರ್ಷ ಕಳೆದೋಗಿರುತ್ತೆ. ಅಷ್ಟೊತ್ತಿಗೆ ಆ ಹುಡುಗಿ ಬೇರೆಯವ್ರಿಗೆ ಮಿಸ್ಸಸ್ ಆಗಿರ್ತಾಳೆ. ಅದಕ್ಕೆ ನಮ್ಗೆ ಇದೆಲ್ಲ ಆಗ್ಬರಲ್ಲ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನೋಡ್ಚಿನ, ಮಲಗಿರೋ ನನ್ನ ಹಾರ್ಟ್ನ ಬಡ್ದೆಬ್ಸಿದೀಯಾ. ಉಯ್ಯಾಲ ಕಟ್ಟಿ ಜೋಗಳ ಹಾಡಿ ಮಲಗಿಸೋದು ಬಿಡೋದು ನಿನ್ನ ಕೈಲಿ ಮಾತ್ರ ಆಗೋದು. ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕಣೆ. ಈ ಪ್ರಾಪರ್ಟಿ ನಂದು ಅಂತ ಇವತ್ತಿಂದ ನನ್ನ ಹಾರ್ಟಲ್ಲಿ ನಿನಗೋಸ್ಕರ ಖರ್ಚು ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಐ ಲವ್ ಯು ರೀ. ಹಲೋ ಮಿಸ್ಟರ್, ಬೀದಿ ಬೀದಿಲಿ ರೋಡಲ್ಲಿ ಈ ತರ ಪ್ರಪೋಸ್ ಮಾಡ್ತೀರಲ್ವಾ? ಈ ಲವ್ ಗಿವೆಲ್ಲ ನನ್ಗೆ ಆಗ್ಬರಲ್ಲ, ತಿಳ್ಕೊ ಮೊದ್ಲು. ಅದೆಲ್ಲಿಂದ ಬರ್ತಾವೋ? ಲೇ, ನನಗೆ ಹೊಡೆದಕ್ಕೇನೆ ಬೇಜಾರಿಲ್ಲ ಕಣೆ. ಆದ್ರೆ ಈ ಗುಲಾಬಿ ಹೂಗೆ ಅವಮಾನ ಮಾಡಿದೆಯಲ್ಲ, ಇದ್ರ ಬೆಲೆ ಗೊತ್ತಾ ನಂಗೆ? ಇದನ್ನ ಪ್ರೀತಿಯ ಸಂಕೇತ, ಪ್ರೀತಿಯ ರಾಯಭಾರಿ ಅಂತ ಕರೀತಾರೆ. ಅಷ್ಟೇ ಯಾಕೆ, ಎಷ್ಟೋ ಪ್ರೀತಿಸಿದ ಹೃದಯಗಳನ್ನ ಒಂದು ಮಾಡಿರದೆ ಈ ಗುಲಾಬಿ ಹೂ ಕಣೆ. ಇದಕ್ಕೆ ಅವಮಾನ ಮಾಡ್ತೀಯಾ? ಏಯ್, ಈ ಪ್ರೀತಿಯನ್ನು ಹುಚ್ಚು ಯಾವ ನನ್ನ ಮಗನಿಗೂ ಬಿಟ್ಟಿಲ್ಲ. ಒಂದ್ ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೋ. ಹುಡುಗಿರ್ದು ಬರೀ ಶಾಪ, ಆದ್ರೆ ನಮ್ಮ ಹುಡುಗರ್ದು ಶಪಥ ಕಣೆ. ಇವತ್ತು ನಾನು ಶಪಥ ಮಾಡಿ ಹೇಳ್ತಿದ್ದೀನಿ, ಕೇಳಿಸ್ಕೋ. ಮುಂದೆ ನಿನಗೆ ಒಂದಲ್ಲ ಒಂದಿನ ಲವ್ ವಾದೆ ಆಗುತ್ತೆ. ಆದ್ರೆ ನೀನ್ ಇಷ್ಟಪಟ್ಟಿರೋ ಪ್ರೀತಿ ನಿನ್ ಸಿಗಲ್ಲ, ಸಿಗ್ಬಾರ್ದು ಕಣೆ. ಆವಾಗ ಗೊತ್ತಾಗುತ್ತೆ ಪ್ರೀತಿ ಬೆಲೆ ಏನು ಅಂತ. ಏಯ್, ಹೋಗೆ ಲೇ, ಹೋಗಲೇ. ಹೇ ಹುಡುಗಿ, ಬಸ್ ಹತ್ತಿದ ಮೇಲೆ ತಿರುಗಿ ನೋಡದೆ ಹೋದ್ರೆ ಬಚಾವ್. ಅಕಸ್ಮಾತ್ ತಿರುಗಿ ನೋಡಿದೆ ಅನ್ಕೋ, ನಿಮ್ಮ ಅಪ್ಪ ನನಗೆ ನೀನೇ ನನಗೆ ಫಿಕ್ಸ್ ಅನ್ಕೋ. ಅಯ್ಯೋ, ಮತ್ತೆ ಬಂದ. ಏಯ್ ಏಯ್, ಬಾಯ್ಲಿ. ಬೆಳಗ್ಗೆ ಬಾರೇ ಇಲ್ಲಿ. ಏಯ್, ರೋಸ್ ಕೊಡೆ. ನಡಿ, ಅದು ಹೋಗೆ ನಡಿ. ನಾನೇ ಇವನಿಗೆ ಲೈನ್ ಹೊಡಿತೀನಿ ಅನ್ನೋಂಗೆ ಆಡ್ತಾನೆ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಏನೇ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಹೇ ಗುಲಾಬಿ ಕನ್ನೆ, ಯಾಕೆ ನೀ ಹಿಂಗೆ? ಅಲ್ಲ, ಒಂದೇ ಒಂದಿನದಲ್ಲಿ ಸಾಯೋ ನಿನ್ನ ಈ ಹುಡುಗರ ಜೀವಕ್ಕಿಂತ ಜಾಸ್ತಿನೇ ಇಷ್ಟಪಡ್ತಾರೆ. ಆದರೆ ನಾವು ಪ್ರೀತಿಸಿದ ಹುಡುಗಿನ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಚಿನ್ನ ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಪ್ರಾಣ ಅಂತ ಹುಡುಗರು ಬೇಡ್ಕೊಂಡ್ರು ಹುಡುಗಿರ್ ತಲೆನೇ ಕೆಡ್ಸ್ಕೊಳಲ್ಲ. ಏನೇ ಮಾಡೋದು, ನಮ್ಮ ಪ್ರೀತಿಗೆ ಹೇಗಾದ್ರೂ ಮಾಡಿ ನೀನೇ ರೆಕಮೆಂಡ್ ಮಾಡ್ತೀಯಾ? ಪ್ಲೀಸ್ ಕಣೆ, ಪ್ಲೀಸ್. ಓ, ನಮ್ಮ ಹುಡುಗಿ ನನ್ನೇ ನೋಡ್ತಿದ್ದಾಳೆ, ಹೋಗೋಣವಾ? ಯಾಕೆ ಬಂದ? ಹಾಯ್. ರೇ, ಸಾರಿ ರೇ, ನಿನ್ನೆ ನಿಮ್ಮ ಹತ್ರ ತುಂಬಾ ಕೆಟ್ಟದಾಗ ನಡ್ಕೊಂಡೆ. ಇಟ್ಸ್ ಓಕೆ. ನಾನು ಮನೆಗೆ ಹೋಗಿ ಥಿಂಕ್ ಮಾಡಿದೆ, ನಾನ್ ಮಾಡಿದ್ ಕೂಡ ತಪ್ಪು ಅಂತ ಅನ್ನಿಸ್ತು. ಇಷ್ಟ ಇದ್ದಿದ್ರೆ ಇತ್ತು ಅನ್ಬೇಕಿತ್ತು, ಇಷ್ಟ ಇಲ್ಲ ಅಂದಿದ್ರೆ ಇಲ್ಲ ಅನ್ಬೇಕಿತ್ತು. ಆಕ್ಚುಲಿ ಈ ಬಾಯ್ಸ್ ಮೇಲೆ ನನಗ್ ನಂಬಿಕೆ ಇಲ್ಲ. ಐ ಆಮ್ ಸಾರಿ. ಇವಾಗ ದಾರಿ ಬರ್ತಾಳೆ. ಸಂತೋಷ್. ಎಸ್, ಐ ಆಮ್ ಧರಣಿ. ಫ್ರೆಂಡ್ಸ್.
ಓಕೆ ಬಟ್ ಐ ಲವ್ ಯು ರೀ. ಓ ಮೈ ಗಾಡ್. ರೀ, ನಿಮಗ್ ತಲೆಗಿಲೆ ಕೆಟ್ಟಿದ್ಯಾ? ರೇ ಯಾಕ್ರಿ ಕೋಪ ಮಾಡ್ಕೋತೀರಾ? ನಮ್ಮೇಲೂ ಒಂಚೂರು ಕರ್ಣಪರ್ಣೆ ತೋರ್ಸ್ರಿ. ನಾವು ಹುಟ್ಟೋ ಮಕ್ಕಳಿಗೆ ಅಪ್ಪ ಆಗ್ತೀವಪ್ಪ. ರೀ, ನನಗ್ ಲವ್ ಅಂದ್ರೆ ಇಷ್ಟ ಇಲ್ಲ. ಇಲ್ಲ ಇಲ್ವಾ? ಬೇಡ ಬಿಡ್ರಿ. ಓ ಬನ್ನಿಲಿ, ಬನ್ರಿ ಮದುವೆ ಆಗೋಣವಾ? ರೀ, ನಿಮ್ಗೇನ್ ಲೂಸಾ? ನಿಮ್ಗೆಷ್ಟೇ ಹೇಳಿದ್ರು ಅಷ್ಟೇನೆ. ರೇ ಧರಣಿ, ಅಯ್ಯಪ್ಪ ಅಣ್ಣ, ಅವಳು ನೋಡ್ತಾಳಂತ ನೋಡು. ನೋಡ್ತಾಳೆ ನೋಡ್ತಾವಳೆ. ಅಣ್ಣ ಅಣ್ಣ, ಬಸ್ಸೇ ಹೊಂಟೈತು, ನೋಡ್ಲೇ ಅಲ್ವಲ್ಲ ಅಣ್ಣ? ನೋಡಿಲ್ಲ ಅಲ್ಲ? ರೀ, ಅರ್ಥ ಆಗಲ್ವಾ ನಿಮ್ಗೆ? ಏ ಹುಡುಗಿ, ನೀನ್ ತಿರುಗಿ ನೋಡಿಲ್ಲ ಅಂದ್ರು ನಮಗ್ ನೋಡ್ಸೋದು ಗೊತ್ತು. ಬೇಗ ಬಾರ, ಟೈಮ್ ಆಯ್ತು. ಬಸ್ ಬರುತ್ತೋ. ತೊಳ್ಕೊಂಡಿದ್ ಸಾಕು, ಬೇಗ ಹತ್ತೋ. ಮೂಡಿ ಮಿಸ್ ಆಗ್ತಾಳೆ. ಹಾಯ್, ಐ ಆಮ್ ಸಂತೋಷ್. ರೇ, ಅದ್ ಹೆಂಗ್ ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ ರೇ. ನಿಮ್ಮನ್ನ ನೋಡ್ತಿದ್ದಂಗೆನೆ ಇಷ್ಟಪಟ್ಬಿಟ್ಟೆ. ಈ ಹುಡುಗರ ಹಾರ್ಟು ಆ ಚಂದ ಮಾಮನಿಗಿಂತ ಅಂದವಾಗಿರ್ತಕಂಡ್ರಿ. ನಾವು ನೋಡಕ್ ಮಾತ್ರ ರಫ್ ಅಂಡ್ ಟಫ್ ಅಷ್ಟೇ. ನೋಡ್ಚಿನ, ನಾನ್ ಡಿಸೈಡ್ ಮಾಡಿರ್ತಾರೆ, ನೀನ್ ಡಿಸೈಡ್ ಮಾಡಕ್ ಹೋಗ್ಬೇಡ. ಟೇಕ್ ಯುವರ್ ಓನ್ ಟೈಮ್, ಓಕೆ? ಚಿನ್ನ, ಯುವರ್ ಸ್ವೀಟ್ ನೇಮ್? ಹಾಯ್ ಧರಣಿ. ಹಾಯ್ ಧರಣಿ? ವಾಟ್ ಎ ಸ್ವೀಟ್ ನೇಮ್, ವಾಟ್ ಎ ಸ್ವೀಟ್ ನೇಮ್. ಧರಣಿ, ನೋಡ್ ಧರಣಿ ಅವ್ರೆ, ಇಷ್ಟಪಟ್ಟು ಹುಡುಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ 6 ತಿಂಗಳ ಕಳೆಯೋದಾಗ್ಲಿ, ಇನ್ನು ಆ ಹುಡುಗಿ ಜೊತೆ ಮಾತಾಡೋಕ್ಕೆ 3 ತಿಂಗಳ ಕಳೆಯೋದಾಗ್ಲಿ, ಇನ್ನು ಆ ಪ್ರೀತಿ ವಿಷಯ ಹೇಳೋಷ್ಟ್ರಲ್ಲಿ 1 ವರ್ಷ ಕಳೆದೋಗಿರುತ್ತೆ. ಅಷ್ಟೊತ್ತಿಗೆ ಆ ಹುಡುಗಿ ಬೇರೆಯವ್ರಿಗೆ ಮಿಸ್ಸಸ್ ಆಗಿರ್ತಾಳೆ. ಅದಕ್ಕೆ ನಮ್ಗೆ ಇದೆಲ್ಲ ಆಗ್ಬರಲ್ಲ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನೋಡ್ಚಿನ, ಮಲಗಿರೋ ನನ್ನ ಹಾರ್ಟ್ನ ಬಡ್ದೆಬ್ಸಿದೀಯಾ. ಉಯ್ಯಾಲ ಕಟ್ಟಿ ಜೋಗಳ ಹಾಡಿ ಮಲಗಿಸೋದು ಬಿಡೋದು ನಿನ್ನ ಕೈಲಿ ಮಾತ್ರ ಆಗೋದು. ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕಣೆ. ಈ ಪ್ರಾಪರ್ಟಿ ನಂದು ಅಂತ ಇವತ್ತಿಂದ ನನ್ನ ಹಾರ್ಟಲ್ಲಿ ನಿನಗೋಸ್ಕರ ಖರ್ಚಿಪ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಐ ಲವ್ ಯು ರೀ.